ಕೀರ್ತನೆ 1ನೇ ವಾಕ್ಯ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆದ. ನಾನು ಯಾರಾತನನ್ನು ಆರಾಧಿಸುವುದಕ್ಕಾಗಿ ಈ ಆಲಯದಲ್ಲಿ ಇದ್ದೇನೋ, ಯಾರಾತನನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಸೇವಿಸುತ್ತಾ ನನ್ನ ಗತಕಾಲಗಳನ್ನೆಲ್ಲ ಭರವಸೆ ಬಿಟ್ಟು ನಾನು ಜೀವಿಸ್ತೇನೋ, ನಮಗೊಂದು ನಿಶ್ಚಯ ಇರಬೇಕು. ನಮ್ಮೆಲ್ಲರಿಗೂ ಹೃದಯದಲ್ಲಿ ಒಂದು ನಿಶ್ಚಯ ಏನಿರ್ಬೇಕಂದ್ರೆ, ನನ್ನ ನಡೆಸುವಾತನು, ನನ್ನ ಕೊರತೆಗಳನ್ನೆಲ್ಲ ನೀಗಿಸುವಾತನು ನನ್ನ ಕುರುಬನು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಯೆಹೋವನ ನನಗೆ ಕುರುಬನು, ಕೊರತೆ ಪಡೆನೆ ಅಂತ ಆ ಕುರಿಮರಿ ಯಾಕೆ ಹೇಳ್ತಾ ಇತ್ತು? ವೆರಿ ಗುಡ್. ಫಸ್ಟ್ ಆನ್ಸರ್ ಏನಂದ್ರೆ, ಅಲ್ಲೊಂದು ಕೈ ಕಾಣ್ತಿದ್ದು ನಿಮಗೆ. ಸೊ ದರ್ ಇಸ್ ಅ ಹ್ಯಾಂಡ್. ಆ ಕುರಿ ಹೇಳ್ತಾ ಐತಿ, ಯೆಹೋವನ ನನಗೆ ಕುರುಬನು, ನಾನು ಕೊರತೆ ಪಡೋದು. ಯಾಕೆಂದ್ರೆ ನಾನು ನನ್ನ ಕುರುಬನ ಹಸ್ತದಲ್ಲಿದ್ದೇನೆ. ದೇವರ ಹಸ್ತದಲ್ಲಿ ಇವತ್ತು ನಾನು ಇದ್ದೇನೆ ಎಂಬುದಾಗಿ. ಆ ಕುರಿಗೆ ಓಕೆ ಒಂದು ಧೈರ್ಯ ಏನಂದ್ರೆ, ಮೊದಲನೇ ಧೈರ್ಯ ನನ್ನ ಕುರುಬನ ಹಸ್ತದಲ್ಲಿ ನಾನು ಇದ್ದೇನೆ. ಎರಡನೇದು ಏನಂದ್ರೆ, ನನ್ನ ಕುರುಬನ ಕೈಯಲ್ಲಿ ಏನಿದೆ? ದೊಣ್ಣೆ ಏನಿದೆ, ಕೋಲಿದೆ, ನನ್ನನ್ನು ನಡೆಸ್ತಾನೆ. ನನ್ನ ಧೈರ್ಯದಿಂದ ನಾನು ಇರ್ತೇನೆ. ಹಲ್ಲೆಲೂಯ. ಇದು ಎಂಥ ಕುರುಬ ಇವನು? ಎಲ್ಲರಿಗೂ ಮುದ್ದು ಮಾಡುವ ಕುರುಬ. ಕಮಾನ್ ಸಂಬಡಿ ಸರ್. ಮುದ್ದು ಮಾಡುವ ಕುರುಬ, ನನ್ನನ್ನು ಮುದ್ದು ಮಾಡುವ ಕುರುಬ, ನನ್ನನ್ನು ಮುದ್ದು ಮಾಡುವ ಕುರುಬ, ಕೈಯಲ್ಲಿ ಹಿಡಿದಿರುವ ಕುರುಬ, ನನ್ನ ಕೈಯಲ್ಲಿ ಹಿಡಿದಿರುವ ಕುರುಬ. ಓಕೆ, ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರು ನಿಮ್ಮನ್ನು ಮುದ್ದು ಮಾಡುವ ಕುರುಬನಾಗಿಲ್ಲ. ದೇವರು ನಿಮ್ಮನ್ನು ಮುದ್ದು ಮಾಡುವ ಕುರುಬನಾಗಿಲ್ಲ. ಹೇಳ್ತಾನೆ, ನಾನೇ ಏನಂತೆ ಯೋಹಾನ 10:11 ಹೇಳ್ತದೆ. ಹೋದ್ರೆ ಅದನ್ನ, ನಾನೇ ಒಳ್ಳೆ ಕುರುಬ, ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಯೇಸು ಸ್ವಾಮಿ ಬಿಟ್ಟರೆ ಈ ಪ್ರಪಂಚದಲ್ಲಿ ಈ ಮಾತು ಹೇಳಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಹಲ್ಲೆಲೂಯ. ನಾನೇ ಎಂತ ಕುರುಬ ಅಂತೆ? ಒಳ್ಳೆ ಕುರುಬ. ಜೋರಾಗಿಲ್ಲ, ಎಂತ ಕುರುಬ? ಒಳ್ಳೆಯ ಕುರುಬ. ಕುರುಬ ಯಾರು? ಅವಾಗಲೇ ಆಪೋಸ್ಟಲ್ ಇದ್ದಿದ್ದು ಮುದ್ದು ಮಾಡುವ ಕುರುಬ. ಇಲ್ಲಿ ಹೇಳ್ತೇವೆ, ನಾನು ಒಳ್ಳೆ ಕುರುಬ. ಆ್ಯಂಡ್ ದ ಗುಡ್ ಶೆಫರ್ಡ್. ನಾನೇ ಒಳ್ಳೆ ಕುರುಬ, ಒಳ್ಳೆ ಕುರುಬ ನಾನು. ಈ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಇರುವಂಥ ನಮಗೆ ಸ್ವಾಮಿ ಹೆಂಗೆ ಕಾಣಿಸ್ಕೊಳ್ತಾ ಇದ್ದಾನಂದ್ರೆ, ಒಳ್ಳೆ ಕುರುಬನಾಗಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಯಾರಾದ್ರೂ ಆಮೇಲೆ ನಾವು ಆರಾಧಿಸುವ ಆತನು ನಮಗೆ ಒಳ್ಳೆ ಕುರುಬನಾಗಿ ಆತನು ಕಾಣಿಸ್ತಾ ಇದ್ದಾನೆ. ಎಂಥ ಒಳ್ಳೆ ಕುರುಬ ಅಂದ್ರೆ, ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡುವಂಥ ಕುರುಬ. ತನ್ನ ಪ್ರಾಣವನ್ನ ಕುರಿಗಳಿಗೋಸ್ಕರ ರಿಸರ್ವ್ ಮಾಡಿಟ್ಟಂಥ ಕುರುಬ. ತನ್ನ ಪ್ರಾಣವನ್ನ, ತನ್ನ ಜೀವವನ್ನ ಕುರಿಗಳ ಜೀವಕ್ಕೋಸ್ಕರ ತಾನು ಬಲಿಯಾಗುವುದಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಂಥ ಕುರುಬ. ನಮ್ಮೆಲ್ಲ ಕೊರತೆಗಳನ್ನು ಒಂದ್ ಕಡೆ ನೀಗಿಸುವುದಿರಲಿ, ನಮ್ಮ ಮೇಲೆ ಇಚ್ಛ ಆ ಅತಿಯಾದ ಪ್ರೀತಿಗೆ ಆತನೇ ಸೋತು ತನ್ನ ಪ್ರಾಣವನ್ನು ಕೊಡುವಷ್ಟು ತನ್ನನ್ನೇ ತಾನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡ ಕುರುಬ ನಾವು ಆರಾಧಿಸುವ ನಮ್ಮ యేసయ్య. ಹಲ್ಲೆಲೂಯ. ನಾವು ಆರಾಧಿಸುವ ನಮ್ಮ ದೇವರಾತನಾಗಿದ್ದಾನೆ. ಎಲ್ಲರೂ ಒಂದ್ಸರಿ ಇಲ್ಲದೆ, ನನಗೋಸ್ಕರ ಪ್ರಾಣ ಕೊಡುವ, ನನಗೋಸ್ಕರ ಪ್ರಾಣವನ್ನೇ ಕೊಡುವ ನನ್ನ ಒಳ್ಳೆಯ ಕುರುಬ. ಹಲ್ಲೆಲೂಯ. ಹೂ ಇಸ್ ಹಿ? ಯಾರಾತನು? ನಮಗೋಸ್ಕರ ಪ್ರಾಣ ಕೊಡುವ ಒಳ್ಳೆಯ ಕುರುಬ. ಪ್ರಾಣವನ್ನು ಆತನು ಕೊಟ್ಟಿದ್ದಾನ್ರಿ, ಪ್ರಾಣವನ್ನು ಕೊಟ್ಟಿದ್ದಾನೆ. ಬೆತ್ಲೆಹೇಮ್ನಲ್ಲಿ ಒಂದು ಕುರಿ ಹುಟ್ಟಿತು, ಸಣ್ಣದೊಂದು ಕುರಿ. ಕುರುಬರು ಏನು ಮಾಡಿದ್ರು? ಅದನ್ನೆಲ್ಲ ಪರೀಕ್ಷೆ ಮಾಡಿದ್ರು. ಎಲ್ಲ ಪರೀಕ್ಷೆ ಮಾಡಿದ ತಕ್ಷಣ, ಓ ಇದು ಸ್ವಲ್ಪ ಅಲ್ಲೇ ಕಲೆ ಕಳಂಕವಾಗಿದೆ, ಅಂದರೆ ಪೂರ್ಣಾಂಗವಾಗಲಿಲ್ಲ, ಇದು ಪೂರ್ಣಾಂಗವಾಗಲಿಲ್ಲ, ಅಯ್ಯೋ ಅಂತ ಬಿಟ್ಬಿಟ್ರು ಅದನ್ನು. ಮತ್ತೊಂದು ಮರಿ ಆಗ್ತದೆ. ಮತ್ತೆ ಕುರುಬರು ನೋಡಿದ್ರು, ಮತ್ತೆ ತಗೊಂಡು ನೋಡಿದ್ರು, ಕಣ್ಣು ಸ್ವಲ್ಪ ಹಿಂಗೆ ಇತ್ತಲ್ಲ, ಅಯ್ಯೋ ಇದು ಪೂರ್ಣಾಂಗವಾಗಿಲ್ಲ, ಬೇಜಾರಾಯ್ತು ಅವರಿಗೆ. ಇನ್ನೊಂದು ಯಾವುದೋ ಕುರಿ ಮೇ ಅಂತ ಜೋರಾಗಿ ಒದರ್ತವೆ, ಅಲ್ಲೋಗೋದು ಅದೊಂದು ಮರಿ ಆಗ್ತವೆ. ನೋಡಿದ್ರೆ ಒಂದು ಕಿವಿ ದೊಡ್ಡದೈತೆ, ಒಂದು ಕಿವಿ ಸಣ್ಣದೈತೆ ಅವರಿಗೆ. ಅಯ್ಯೋ ಇದು ಪೂರ್ಣಾಂಗವಾಗಿಲ್ಲ. ಇನ್ನೊಂದು ಕಾಲು ಕುಂಟ ಐತಿ, ಇನ್ನೊಂದು ಕೈ ಕುಂಟ ಐತಿ, ಇನ್ನೊಂದು ಕಲರೆಲ್ಲ
ಡಿಫ್ರೆಂಟ್ ಕಲರ್ ಐತಿ. ನೋ, ಯಾವುದು ಪೂರ್ಣಾಂಗವಾಗಲಿಲ್ಲ. ಎಲ್ಲರೂ ಅವರು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಸರ್, ನಿಮಗೆ ಕುರಿ ಸಿಗ್ತಾ? ಒಳ್ಳೆಯದು. ನಿಮಗೆ ಕುರಿ ಸಿಗ್ತಾ? ಯಾಕಂದರೆ ಈ ಕುರಿ ಎಲ್ಲಿಗೆ ಹೋಗ್ತಿದೆ ಅಂದರೆ ಯೆರೂಸಲೇಮಿಗೆ ಹೋಗುತ್ತೆ. ಮಹಾಯಾಜಕರ ಕೈಗೆ ಹೋಗಿ ಓಕೆ ಅಲ್ಲಿ ಯಜ್ಞವಾಗೋದಕ್ಕೋಸ್ಕರ ಹೋಗ್ತದೆ. ಅದಕ್ಕೆ ಪೂರ್ಣಾಂಗವಾದಂಥ ಕುರಿ ಮರಿಯನ್ನು ಅವ್ರು ಹುಡುಕ್ತಾ ಇದ್ದಾರೆ. ಸಿಗಲಿಲ್ಲ ಅವ್ರಿಗೆ. ಅವ್ರಿಗೆ ಕೇಳಿದ್ರ, ಅವ್ರ ಸ್ನೇಹಿತರಿಗೆ ಕೇಳಿದ್ರ, ನಿನಗೆ ಸಿಗ್ತಾ? ನೋ. ಸ್ನೇಹಿತ, ನಿನಗೆ ಸಿಗ್ತಾ? ಇಲ್ಲ. ಯಾಕೆ ಇವತ್ತು ಯಾವುದೋ ಕುರಿ ಒಂದು ಒಳ್ಳೆ ಪೂರ್ಣಾಂಗವಾದಂಥ ಮರಿಯನ್ನು ಹಾಕಲೇ ಇಲ್ಲ? ಏನಪ್ಪ ಇವತ್ತು ಯಾಕೋ ಒಂದು ಕುರಿ ಕೂಡ ಸರಿಯಾಗಿ ಮರಿ ಹಾಕಿಲ್ಲ ಅಂತ ಹೇಳಿ ಅನ್ಕೊಳ್ತಾ ಇರುವಾಗಲೇ ತಕ್ಷಣವೇ ಗಬ್ರಿಯೇಲ್ ದೇವದೂತನ ಅವ್ರ ಮುಂದೆ ನಿಂತ್ಕೊಂಡು, ಇದೋ ನಿಮ್ಮೊಂದು ಶುಭ ಸಮಾಚಾರ. ದಾವೀದನ ಊರಿನಲ್ಲಿ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಸೂಚಿಸುವುದೇನೆಂದರೆ, ಇದು ಒಬ್ಬ ಕನ್ನಿಕೆಯು ಮಗನನ್ನು ಹಡೆದು ಒಂದು ಬಟ್ಟೆಯನ್ನು ಸುತ್ತಿ ಗೋದಲಿಯಲ್ಲಿ ಮಲಗಿಸಿದ್ದಾರೆ. ಹೋಗಿ ನೋಡ್ರಿ. ಆಶ್ಚರ್ಯ ಆಯ್ತು ಅವರಿಗೆ. ನಾವು ಇಲ್ಲಿ ಹುಡುಕ್ತಾ ಇದ್ದೀವಿ, ಈ ಕುರಿಗಳನ್ನು ಹುಡುಕ್ತಾ ಇದ್ದೀವಿ. ದೇವರು ಆಲ್ರೆಡಿ ನೇಮಿಸಿದ ಕುರಿ ನಮಗೋಸ್ಕರ ನೇಮಿಸಿದೆ. ದೇವರು ನೇಮಿಸಿದ ಯಜ್ಞಕ್ಕೆ ನೇಮಿಸಿದ ದೇವರ ಕುರಿಮರಿಯಾದಂಥ ಸ್ವಾಮಿ ಆಲ್ರೆಡಿ ಹುಟ್ಟುಬಿಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಸಮಾಚಾರ. ಆಲ್ರೆಡಿ ದೇವರು ನೇಮಿಸಿದಂಥ ಆ ದೇವರ ಕಾರ್ಯವು ನೆರವೇರ್ತಾ ಇದೆ. ಅವ್ರು ಹೋಗಿ ಅದನ್ನು ಸಂತೋಷವಾಗಿ ಕಂಡ್ರು. ಯೇಸು ಸ್ವಾಮಿನ ಯಾರಾಗಿ ನೋಡ್ತಾ ಇದ್ದಾರೆ? ಈಗ ಕುರಿಗಳಿಗೋಸ್ಕರ ಪ್ರಾಣ ಕೊಡುವ ಕುರುಬನನ್ನು ನೋಡಿ ಅಡ್ಡ ಬಿದ್ದು ಸಂತೋಷದಿಂದ ಅವರು ಹೊರಟೋಗಿದ್ದಾರೆ. ಇನ್ನು ನಾವು ಯೆರೂಸಲೇಮಿಗೆ ನಾವು ಕುರಿಗಳು ಕೊಡೋ ಅವಶ್ಯಕತೆ ಇಲ್ಲ. ಲೋಕ ರಕ್ಷಕನಾದಂಥ ಯಜ್ಞದ ಕುರಿಯಾದ ಆತನು ಈಗ ಆಲ್ರೆಡಿ ಆತನು ಹುಟ್ಟಿದ್ದಾನೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಯಾರಾಗಿ ಹುಟ್ಟಿದಾನಂದ್ರೆ ನಮಗೋಸ್ಕರ ಪ್ರಾಣ ಕೊಡುವ ಕುರಿಯಾಗಿ ಆತನು ಹುಟ್ಟಿದ್ದಾನೆ. ಆಮೆನ್. ಕುರಿಯಾಗಿ ಹುಟ್ಟಿರುವ ಆತನೇ ಈಗ ಇನ್ನೊಂದು ಮಾತಲ್ಲಿ ಹೇಳ್ತದೆ, ಆತನೇ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವು ಪರಿಸ್ಥಿತಿಗಳಲ್ಲಿ ನೋಡ್ರಿ, ನಮ್ಮನ್ನೆಲ್ಲರ ರಕ್ಷಿಸೋದಕ್ಕೋಸ್ಕರ ಕುರುಬನಾಗಿರುವ ಆತನೇ ಶಿಲ್ಬೆ ಮೇಲೆ ಕುರಿಯಾಗಿರುವ ಆತನೇ ನಮಗೆ ಕುರುಬನಾಗಿದ್ದಾನೆ. ನಮಗೆ ಕುರುಬನಾಗಿರುವ ಆತನೇ ಕುರಿಮರಿಯಾಗಿ ಯಜ್ಞಕ್ಕೆ ನೇಮಿಸಲ್ಪಟ್ಟಿದ್ದಾನೆ. ಅದಕ್ಕೆ ಆ ಪಿಕ್ಚರ್ ಹೇಳ್ತದೆ. ಓಕೆ, ಇನ್ನೊಂದು ಮಾತು ಹೇಳ್ತಿದೆ ನೋಡ್ರಿ. ಇಬ್ರಿಯ ಬರೆದ ಪತ್ರಿಕೆ 13ನೇ ವಾಕ್ಯದಲ್ಲಿ ಹೀಗೆ ಬಂದಿದೆ. ಏನಂತದು? ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕೋಸ್ಕರ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯೆಂಬ ಹಿಂದಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು. ಬ್ಯೂಟಿಫುಲ್. ಯಾರಂತೆ? ತನ್ನ ರಕ್ತವನ್ನ ಸುರಿಸಿಕೊಂಡು ಸಭೆಯೆಂಬ ಹಿಂದಿಗೆ ಆತನ ಯಾರಾಗಿದ್ದಾನೆ? ಮಹಾಪಾಲಕನಾಗಿದ್ದಾನೆ. ಅಂದ್ರೆ ಗ್ರೇಟ್ ಶೆಫರ್ಡ್, ಮಹಾಕುರುಬನ್. ಮುಂಚೆಯಲ್ಲಿ ಮಹಾಕುರುಬನ್, ಮಹಾಪಾಲಕ ಅಂತ ಇದೆ. ಬಟ್ ಆಕ್ಚುಲಿ ಇಂಗ್ಲಿಷ್ ವೇದದಲ್ಲಿ ಗ್ರೇಟ್ ಶೆಫರ್ಡ್, ಮಹಾಕುರುಬನ್. ಯಾರ ಆತನಾಗಿ ಅದನ್ನು ಕಾಣಿಸ್ಕೊಂಡಿದ್ದಾನಂದ್ರೆ ವಾಕ್ಯ ಹೇಳ್ತಿದೆ, ಶಾಶ್ವತವಾದ ಒಡಂಬಡಿಕೆಯನ್ನ ನಿಶ್ಚಯಪಡಿಸುವುದಕ್ಕೋಸ್ಕರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಕಾಲದಿಂದ ಬಂದಂತ ಯಜ್ಞಗಳು ಒಂದ ಎರಡ? ಹಳೆ ಒಡಂಬಡಿಕೆ ಕಾಲದಿಂದ ಬಂದಂತ ಎಲ್ಲ ಯಜ್ಞಗಳು, ಎಲ್ಲ ಹೋಮಗಳು ಆತನಲ್ಲಿ ನೆರವೇರುವುದಕ್ಕಾಗಿ, ಕ್ರಿಸ್ತನಲ್ಲಿ ಆ ಎಲ್ಲ ಯಜ್ಞಗಳು ಪರಿಪೂರ್ಣ ಹೊಂದುವುದಕ್ಕೋಸ್ಕರ ಕೊನೆ ಯಜ್ಞ ಓಕೆ ತನ್ನ ಪ್ರಾಣವನ್ನು ಕೊಟ್ಟು, ಅಲ್ಲಿ ಹೇಳ್ತಿದ್ದ ನೋಡಿ, ಶಾಶ್ವತ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು, ತನ್ನ ಓನ್ ಬ್ಲಡ್, ತನ್ನ ರಕ್ತವನ್ನೇ ಸುರಿಸಿಕೊಂಡು ಸಭೆ ಎಂಬ ಹಿಂಡಿಗೆ ಮಹಾಕುರುಬನಾತನಾಗಿದ್ದಾನೆ. ಹಲ್ಲೆಲೂಯಾ. ಸಭೆ ನಾವು ಯಾವ ಆಲಯದಲ್ಲಿ ಕೂತ್ಕೊಂಡಿದ್ದೀವಲ್ಲ, ಯು ನೋ ವಾಟ್ ಇಸ್ ದಿಸ್? ನಮಗೆ ಗೊತ್ತು ಇದೇನಂತಿದ್ದೇವೆ? ಇದು ಯೇಸು ಸ್ವಾಮಿ ತನ್ನ ಸ್ವಂತ ರಕ್ತವನ್ನು ಸುರಿಸಿ ತಂದೆಯ ಒಡಂಬಡಿಕೆಯನ್ನ, ಧರ್ಮಶಾಸ್ತ್ರದ ಒಡಂಬಡಿಕೆಯನ್ನ ನಿಶ್ಚಯಪಡಿಸಿಕೊಂಡಿರುವ ಮಹಾಕುರುಬನ ಬಳಗದಲ್ಲಿ ಇವತ್ತು ನಾವಿದ್ದೇವೆ.
ಆಮೆನ್. ಆತನ ಬಳಗದಲ್ಲಿ ಇವತ್ತು ನಾವಿದ್ದೇವೆ. ನಿಶ್ಚಯಪಡಿಸಿದ್ದಾನೆ ಅದನ್ನು ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ, ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಆತನು ನಿಶ್ಚಯಪಡಿಸಿಕೊಂಡು ಸಭೆ ಎಂಬ ಈ ಹಿಂಡಿಗೆ ಮಹಾಕುರುಬನಾಥನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ ಅಂದರೆ, ನಮ್ಮ ದೇವರು ಎಷ್ಟು ನಮ್ಮ ಮೇಲೆ ಕನಿಕರವುಳ್ಳವನಾಗಿದ್ದಾನೆ ಅಂದರೆ, ತನ್ನ ರಕ್ತವನ್ನು ಸುರಿಸಿ ಯಾವ ಧರ್ಮಶಾಸ್ತ್ರದಲ್ಲಿ ಆಧಾರವಾಗಿತ್ತೋ ಆ ಆಧಾರವನ್ನು ತನ್ನಲ್ಲಿ ತಾನು ನೆರವೇರಿಸಿಕೊಂಡವನಾಗಿ ಈ ಸಭೆಗೆ ರಕ್ತದ ಒಡಂಬಡಿಕೆಯ ಕುರುಬನಾಗಿದ್ದಾನೆ. ಒಂದ್ಸರಿ ಎಲ್ಲರೂ ಹೇಳ್ರಿ, ರಕ್ತದ ಒಡಂಬಡಿಕೆಯ ಕುರುಬನ. ಆಮೇಲೆ ಮುದ್ದು ಮಾಡುವ ಕುರುಬ, ಆಮೇಲೆ ತನ್ನ ಪ್ರಾಣವನ್ನು ಕೊಟ್ಟಂತ ಒಳ್ಳೆ ಕುರುಬ. ಈಗ ಯಾವ್ದಿದು? ಒಡಂಬಡಿಕೆಯನ್ನು ನಿಶ್ಚಯಪಡಿಸಿದ ಆ ಕುರುಬ. ಹೇಳಿದ್ದೇನೆ ಏನಂತೆ, ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ವಾ, ನಿಶ್ಚಯಪಡಿಸಿಕೊಂಡಿರುವ ಆತನು ಈಗ ಹೇಳ್ತಾ ಇದ್ದಾನೆ, ಈ ಸಭೆಗೆ ಮಹಾಪಾಲಕನಾಗಿರುವ ಆತನು, ಮುದ್ದು ಮಾಡುವ ಆತನು, ಪ್ರಾಣ ಕೊಟ್ಟು ಒಳ್ಳೆ ಕುರುಬನಾಗಿರುವ ಆತನು ಈಗ ಆತನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ವಾಟ್ ಈಸ್ ಡೂಯಿಂಗ್? ಆತನು ಹೇಳ್ತಿದ್ದಾನೆ ಏನಂತೆ, ನಾನೇ ಕುರಿಗಳಿಗೆ ಏನಾಗಿದ್ದೇನೆ? ಬಾಗಿಲಾಗಿದ್ದೇನೆ. ಐ ಆಮ್ ದ ಡೋರ್. ವಾ, ಇಸ್ರಾಯೇಲ್ ದೇಶದಲ್ಲಿ ನಾನೊಂದು 2-3 ಗುಹೆಗಳಿಗೆ, ನನ್ನ ಕುರುಬರ ಗುಹೆಗಳಿಗೆ ನಾನು ಹೋಗಿದ್ದೆ. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಈ ಬೆಟ್ಟಗಳಲ್ಲಿ ಹೋಗ್ಬೇಕಾದ್ರೆ ಈ ತರ ಇಷ್ಟು ದೊಡ್ಡ ದೊಡ್ಡ ಒಂದೊಂದು ಗವಿಗಳನ್ನು ಮಾಡ್ಬಿಡ್ತಿದ್ರು, ಕೇವ್ಸ್. ಈ ತರ ಕೇವ್ಸ್ ಮಾಡ್ತಿದ್ರು. ಅದರಲ್ಲಿ ಇಲ್ಲ ಸ್ವಲ್ಪ ಹಿಂಗೆ ಸ್ಟೆಪ್ಸ್ ಮಾಡಿ ಫಸ್ಟ್ ಫ್ಲೋರ್ ಮಾಡ್ತಿದ್ರು. ಮತ್ತೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲ ಮಾಡೋರು ಅವರು. ಈ ಜೋರ್ಡಾನ್ ದೇಶದಲ್ಲಿ ಎಲ್ಲ ಮೌಂಟೇನ್ಸ್ ಇದ್ದಾವೆ. ಅಲ್ಲಿ ಒಂದು ಪ್ಲೇಸ್ ಇದೆ, ಮಕಾವರ್ ಅಂತಂದೇಳಿ. ಯೋಹಾನನ ತಲೆಯನ್ನ, ಸ್ನಾನಿಕನಾದ ಯೋಹಾನನ ತಲೆಯನ್ನ ಕಳೆದಂತ ಒಂದು ಮೇಲೊಂದು ಬೆಟ್ಟ ಇದೆ, ಆ ಕೋಟೆ ಇದೆ ಅಲ್ಲಿ, ಹೆರೋದನ ಕೋಟೆ. ಆ ಕೋಟೆ ಕೆಳಗಡೆ ಬರಬೇಕಾದ್ರೆ ಸುಮಾರು ಈ ತರ ಆ ಗುಡ್ಡಗಳಲ್ಲಿ, ಆ ಬೆಟ್ಟಗಳಲ್ಲಿ ಗವಿಗಳಲ್ಲಿದೆ. ಏನ್ ಮಾಡ್ತಾ ಇದ್ರು, ಅಲ್ಲಿ ತುಂಬಾ ಚಳಿಯಲ್ಲಿ, ಭಯಂಕರ ಚಳಿ ಇರ್ತಿತ್ತಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಕುರಿಗಳನ್ನೆಲ್ಲ ಒಳಗಡೆ ಹಾಕ್ಬಿಟ್ಟು ಒಂದು ಮೂಲೆಯಲ್ಲಿ ಬೆಂಕಿ ಹಾಕೋರು. ಅವಾಗ ಇಡೀ ವಾತಾವರಣ ಎಲ್ಲ ಹೆಂಗಾಗದಂದ್ರೆ ಒಂಥರ ಹಾಟ್ ಆಗಿ ಬೆಚ್ಚಗಿರ್ತಿತ್ತು. ಅದಕ್ಕೆ ಡೋರ್ ಇರ್ತಾ ಇರಲಿಲ್ಲ. ಅದಕ್ಕೆ ಡೋರ್ ಇರ್ತಾ, ಕುರಿಗಳನ್ನೆಲ್ಲ ಒಳಗೆ ಬಿಟ್ಟು ಡೋರ್ ಇರ್ತಾ ಇರಲಿಲ್ಲ. ಕೋಲನ್ನು ಹಿಡ್ಕೊಂಡು ಬಾಗಿಲಿಗೆ ಕುರುಬನೆ ಕೂತ್ಕೊಳ್ತಾ ಇದ್ದ ರಾತ್ರಿ ಎಲ್ಲ ಆತನೇ ಕಾಯ್ತಾನೆ. ಆತನೇ ಕಾಯ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಅದಕ್ಕೆ ತಾತ್ಪರ್ಯವಾಗಿ, ಕುರಿಗಳಿಗೆ ನಾನೇ ಯಾರಾಗಿದ್ದೇನೆ? ಒಳಗಡೆ ಕುರಿಗಳಿದ್ದಾವೆ, ಹೊರಗಡೆ ಕೋಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನೇ ಬಾಗಿಲಾಗಿ, ನಾನು ಕಾಯ್ತೀನಿ. ಯಾಕಂದ್ರೆ ಕಳ್ಳರು, ಸುಳ್ಳು ಕಳ್ಳವರು ಬರ್ತಾ ಇದ್ರು, ಅದು ಕುರಿಗಳ ಅವುಗಳಿಗೆ ಕಿವಿ ಕೊಡ್ಲಿಲ್ಲ. ಬಟ್ ನಾನೀಗ ಬಾಗಿಲಾಗಿದ್ದೇನೆ. ನನ್ನ ಸ್ವರವನ್ನ ಕೇಳಿ ಒಳಗಡೆ ಬಂದಂತ ಕುರಿ ಮೇವನ್ನು ಕಂಡುಕೊಳ್ತದೆ. ನಾನಲ್ಲಿ ಎಷ್ಟು ಬೇಕಷ್ಟು ಅವುಗಳಿಗೆ ಮೇವನ್ನು ಸಿದ್ಧ ಮಾಡಿಟ್ಟಿದ್ದೇನೆ, ಬೆಚ್ಚಗಾಗ್ಲಿಕ್ಕೆ ಬೆಂಕಿ ಹಾಕಿಟ್ಟಿದ್ದೇನೆ ಅದಕ್ಕೆ. ಆಮೇಲೆ ನಿಶ್ಚಿಂತೆಯಾಗಿ ಅವು ಮಲಗ್ತವೆ, ನಿಶ್ಚಿಂತೆಯಾಗಿರ್ತವೆ ಅವು. ಎಷ್ಟು ಮಾತ್ರಕ್ಕೂ ಅವಕ್ಕೆ ಭಯ ಇರೋದಿಲ್ಲ. ಯಾಕಂದ್ರೆ ಮುಂದ್ಗಡೆ ಬಾಗಿಲಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ನಾನು ಕುರುಬ ಕೂತ್ಕೊಂಡಿದ್ದಾನೆ. ಮುಂದ್ಗಡೆ ಯಾರು ಕೂತ್ಕೊಂಡಿದ್ದಾರೆ? ಕುರುಬ ಇದ್ದಾನೆ. ಆತನ ಕೈಯಲ್ಲಿ ಏನಿದೆ? ಸ್ಟಾಫ್, ಕಾಲ್ ಇದೆ ಆತನ ಕೈಯಲ್ಲಿ, ರಾಡ್ ಅಂಡ್ ಸ್ಟಾಫ್. ಆತನ ಕೈ ರಾಡ್ ಇದೆ. ರೈಟ್? ನನ್ನನ್ನು ಕಾಯುವ ದೇವರಾಗಿದ್ದಾನೆ. ಈ ಮುಂಚಾನೆ ವೇಳೆಯಲ್ಲಿ ಆರಾಧನೆ ಮಾಡಿ ಬಂದಂತ ಪ್ರೀತಿಗಳ ದೇವರೇ, ನಮ್ಮನ್ನ ಕಾಯುವ ದೇವರು, ನಮ್ಮ ಕುರುಬನಾದಂಥ ದೇವರು ನಮಗೆ ಬಾಗಿಲಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಮನೆಗೆ ಆತನ ಬಾಗಿಲಾಗಿದ್ದಾನೆ.
ನಿನ್ನ ಮನೆ ಮುಂದೆ ಆತನಿದ್ದಾನೆ. ನಮ್ಮ ಆತ್ಮೀಯ ಜೀವಿತದ ಭಾಗದಲ್ಲಿ ಆತನಿದ್ದಾನೆ. ನಮ್ಮನ್ನು ಕಾಯುವ ದೇವರು ಆತನಾಗಿದ್ದಾನೆ. ಯಾವುದಾದ್ರೂ ಸಂಗತಿಗಳು ಕೇಡುಗಳು ನಮಗೆ ಸಂಭವಿಸುವಾಗ ಆತನೇ ಮುಂದಾಗಿ ಬಂದು ನಿಂತ್ಕೊಂಡು ಅವುಗಳನ್ನು ಪರಿಹರಿಸುವ ದೇವರು ಆತನಾಗಿದ್ದಾನೆ. ಪ್ರಾಬ್ಲಮ್ ಏನಂದ್ರೆ, ನಾವು ಕೆಲವು ಸಾರಿ ಕುರಿ ಹಟ್ಟಿಂದ ನಾವು ತಪ್ಪಿಸ್ಕೊಂಡು ಹೋಗ್ತೀವಿ ಅಷ್ಟೇ, ಅಥವಾ ಸಮಯಕ್ಕೆ ಸರಿಯಾಗಿ ಒಳಗಡೆ ಬಂದಿರೋದಿಲ್ಲ, ಎಲ್ಲೋ ತಪ್ಪಿಸ್ಕೊಂಡು ಹೋಗಿರ್ತೀವಿ ಅಷ್ಟೇ. ತಪ್ಪಿಸ್ಕೊಂಡು ಹೋಗಿ ಬೇರೆ ಇನ್ಯಾವುದೋ ಆಶೆಗಳಿಗೆ, ಇನ್ನೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹಣ್ಣಿದೆ, ಇನ್ನೊಂದು ಸ್ವಲ್ಪ ಮೇವಿದೆ, ಇದು ತಿನ್ನೋಣ ಅವೆಲ್ಲ ಹಿಂಡು ಹೋಗ್ತಾನೆ ಇದ್ದಾವೆ. ಇದು ತಿನ್ಕಂತ ಹಂಗೆ ಉಳ್ಕೊಂಡ್ಬಿಡ್ತಿದೆ. ಒಂದಿನ ಹೀಗಾಯ್ತು, ಈ ಸತ್ಯ ಘಟನೆ ಇದೆ. ಸೆಂಟ್ ಜಾನ್ ಸ್ಕೂಲಿಗೆ ನನ್ನ ಮಕ್ಕಳಿಗೆ ನಾನು ಬಿಡ್ಲಿಕ್ಕೆ ಹೋಗಿದ್ದೆ. ನಮ್ಮ ಮೇಡಮ್ಗೂ ಅವ್ರಿಗೆಲ್ಲರಿಗೂ ಬಿಟ್ಟಿದ ತಕ್ಷಣ ಹೊರಗಡೆ ಬಂದಿದ ತಕ್ಷಣ ಅಲ್ಲಿ ಕುರುಬರು ಕುರಿಗಳನ್ನೆಲ್ಲ ಮೇಯಿಸ್ತಾ ಬಂದರು. ಅಲ್ಲೆಲ್ಲ ತುಂಬ ಗ್ರೀನರಿ ಇತ್ತು, ಅಲ್ಲೆಲ್ಲ ಹುಲ್ಲೆಲ್ಲ ಇತ್ತು. ಅದನ್ನು ತಿಂತ ಎಲ್ಲ ಹೋಗ್ಬಿಟ್ಟು ಒಂದು ಕುರಿ ತಿಂತ ಅದು ರಿವರ್ಸಲ್ಲೇ ಇತ್ತು. ಅದು ಹಿಂಗೆ ಇವೆಲ್ಲ ತಿಂತ ಹಿಂಗೆ ಹೋಗ್ತಾ ಇದೆ, ಇದು ತಿಂತ ಹಿಂಗೆ ಹೋಗ್ತಾ ಇದೆ. ಇದು ಅಂದ್ಕೊಂಡಿದ್ದೆ ನಾನು ಇಲ್ಲೇ ಇದ್ದೀನಿ ಅಂತಂದು ಹೇಳಿ ಅವೇನಾಗ್ಬಿಟ್ಟು ಹಾಗೆ ಹೋಗಿ 2-3 ಓಣೆ ದಾಟಿ ನಿಮ್ಮನೆ ಕಡೆ ಬಂದ್ಬಿಟ್ವು. ಆ ಓಸು ನಮ್ಮ ಅಂಕಲ್ ಮನೆ ಕಡೆ ಓಸು ಟರ್ನ್ ಆಗ್ಬಿಟ್ವು. ಇದು ಅಲ್ಲೇ ಉಳ್ಕೊಂಡ್ಬಿಡ್ತಿದ್ವು. ಒಂದು ಕೂಗ್ತದ್ರಿ, ಕೂಗ್ತದೆ, ಅದು ಹುಡುಕ್ತೈತೆ. ಅದು ಎಲ್ಲೋದೆ, ಎಲ್ಲಿ ತಪ್ಪಿಸ್ಕೊಂಡೆ ಅಂತಂದ್ರೆ ಅವೆಲ್ಲ ಪೂರ್ತಿ ನಮ್ಮ ಅಂಕಲ್ ಮನೆ ಆ ಕಡೆ ದಾಟಿ ಆ ಕಡೆ ಆ ಲೈನಾಗ ಬಂದ್ಬಿಟ್ವು ಅವೆಲ್ಲ. ಇದು ನಾನು ಅದ್ರ ಹತ್ರ ಹೋಗ್ತೀನಿ, ಬರ್ತಾ ಇಲ್ಲ, ಯಾವ ಕೈಗೂ ಸಿಗ್ತಾ ಇಲ್ಲ ಅದು. ಆಮೇಲೆ ನೀವು ನಡೆದ ಘಟನೆ ಹೇಳ್ತೀನಿ, ನನಗೆ ಭಾಳ ಮನಸ್ಸಿಗೆ ನೋವಾಗ್ಬಿಡ್ತು. ಏನಂದರೆ, ಒಂದಿಬ್ಬರು ಆಟೋದಲ್ಲಿ ಬರ್ತಾ ಇದ್ರು. ತಕ್ಷಣ ಗಬ್ಬನ ಹಿಡ್ಕೊಂಡು ಅದಕ್ಕೆ ಮುಖಕ್ಕೆ ಅದು ಟವಲ್ ತಗೊಂಡು ಅದಕ್ಕೆ ಬಟ್ಟೆ ಸುತ್ತಬಿಟ್ಟು ಆಟೋದಲ್ಲಿ ಹಾಕೊಂಡು ರೈಟ್ ಅಂದ್ಬಿಟ್ರು. ನಾನು ಅಂದ್ಕೊಂಡೆ, ನಾನು ಗಾಡಿಗಾರ ಹಾಕೊಂಡ್ಬರ್ಲಿಲ್ಲ ಹಾಕೊಂಡು ತಗೊಂಡೋಗ್ಬಿಟ್ರು ಅದನ್ನ. ಆಮೇಲೆ ನಾನು ಯಾಕೋ ತಡೆಯಲಿಕ್ಕಾಗಲಿಲ್ಲ, ಹುಡ್ಕಂತ ಹೋದೆ ನಾನು. ಆಮೇಲೆ ಎಲ್ಲಿ ಹೋದ್ವಿ ಅಂತಂದೇಳಿ. ಇನ್ನೊಂದು ಗೊತ್ತಾ ನಿಮಗೆ, ಆ ಕುರಿಗಳು ಎಲ್ಲ ಹೋಗಿರ್ತಾವೋ, ಮೇಯ್ಕೊಂಡು ಹೋಗಿರ್ತಾವಲ್ಲ, ಅಲ್ಲೊಂಥರ ಸ್ಮೆಲ್ ಇರ್ತದೆ. ಕುರುಬರಿಗೆ ಗೊತ್ತಿರ್ತದ ಒಂಥರ, ಆ ಗಿಡಗಳಿಗೆಲ್ಲ ಒಂಥರ ಸ್ಮೆಲ್ ಇರ್ತಿರ್ತಾವು. ನಾನು ಆ ಸ್ಮೆಲ್ ಹಿಡ್ಕೊಂಡು ಹಾಗೆ ಹೋದ್ರೆ ನಮ್ಮ ಅಂಕಲ್ ಮನೆಗೆ ಸೀದಾ ಕೆಳಗಡೆ ಹೋಗ್ತಾ ಇದ್ವು ಅವು. ಅಲ್ಲಿ ಅವ್ನಿಗೆ ಹೋಗಿ ಹೇಳಿದೆ, ನಿನ್ನ ಕುರಿ ತಪ್ಸ್ಕೊಂಡು ಇತ್ಕೊಂಡು ಅಂದ ತಕ್ಷಣ, ಹೌದಾ ಸರ್, ಎಲ್ಲಿ ತಪ್ಸ್ಕೊಂಡಿತ್ತು ಅಂದ್ರೆ, ಆ ಸೆಂಟ್ ಜಾನ್ ಸ್ಕೂಲ್ ಹತ್ರನೇ ತಪ್ಸ್ಕೊಂಡಿತ್ತು ಅಂದ ತಕ್ಷಣ, ಸರ್ ಬರ್ರಿ ಸರ್ ರಾತ್ರಿ ಒಂದು ಬರ್ತೀನಿ ನಾನು ಅಂದ ತಕ್ಷಣ, ಎಲ್ಲಿ ಆಟೋದಲ್ಲಿ ತೊಗೊಂಡೋದ ಅಂತಂದ್ರೆ, ಹೌದಾ ಸರ್ ತೊಗೊಂಡೋದ ಅಂತ ಹೇಳಿ ಇಷ್ಟು ಫೀಲ್ ಆಗ್ಬಿಟ್ಟ ಅವನು. ಮಾರಿದ್ರೆ ಎಷ್ಟಕ್ಕೆ ಹೋಗ್ತಿತ್ತು ಅದು? ಒಂದು 8-9 ಸಾವಿರ ರೂಪಾಯಿ ಹೋಗೋದು ಅದು. ಒಂದು 8-9 ಸಾವಿರ ರೂಪಾಯಿ ದುಡ್ಡು ಲಾಸ್ ನನಗೆ. ನಾನು ಹೇಳಿದೆ, ಆಟೋದಲ್ಲಿ ತೊಗೊಂಡೋಗ್ಬಿಟ್ಟೆ ಅದನ್ನ ಅಂತಂದಿಲ್ಲ ಅಂತ. ತುಂಬ ಫೀಲ್ ಆಗ್ಬಿಟ್ಟಾರ ನೀವು. ಅವ್ನ ಕಟ ನೀರು ಬಂತು ಅವನಿಗೆ. ಅಯ್ಯೋ ಸರ್, ನಾನು ನೋಡಲಿಲ್ಲ ಸರ್, ಅದು ಬರ್ತೈತೆ ಅಂತ ನಾನು ತಿಳ್ಕೊಂಡಿದ್ದೆ. ಇವರು ಯಾಕಂದ್ರೆ ಅದು ಎಲ್ಲ ಓಣಿ ಇದ್ವಲ್ಲ, ಆ ಕಡೆ ಈ ಕಡೆ ಚದುರ್ತಾ ಇದ್ವು ಅಂತಂದ್ರೆ ಅವನ್ನೆಲ್ಲ ಓಡಿಸ್ತಾ ಇದ್ದಾವ. ಕರೆಕ್ಟಾಗಿ ಲೆವೆಲ್ ಮಾಡಿದ್ವು ಅಂತ ತಪ್ಪಿಸ್ಕೊಂಡ್ಬಿಡ್ತಿದ್ದ. ಇದು ನಮ್ಮೊಂದು ಎಚ್ಚರಿಕೆ ಸಂದೇಶ ರೀ. ಒಂದು ವೇಳೆ ನಾವು ಹಾಗೆ ಉಳ್ಕೊಂಡ್ಬಿಟ್ರೆ, ತಪ್ಪಿಸ್ಕೊಂಡ್ಬಿಟ್ರೆ, ಕುರುಬನ ಹಸ್ತದಿಂದ ನಾವು ತಪ್ಪಿಸ್ಕೊಳ್ಳಬಹುದಾಗಿರ್ತೀವಿ. ಲುಕ್ ಅಟ್ ದಿಸ್, ಆತನ ಬಾಗಿಲಾಗಿದ್ದಾನೆ. ಆತನ ಅಧೀನದಲ್ಲಿ ನಾವಿರುವ, ಎಷ್ಟು ತನಕ ಆತನ ಅಧೀನದಲ್ಲಿ ನಾವು ಇರ್ತೀವೋ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ನಾವು ಸುರಕ್ಷಿತವಾಗಿರ್ತೀವಿ. ಅದಕ್ಕೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡ್ತದೆ. ಆತನ ಕೂಗುವಾಗ ನಮ್ಮ ಸ್ವರಗಳನ್ನು ಎತ್ತಿ ಆತನ ಸ್ವರಕ್ಕೆ ನಾವು ಹೋಗ್ಬಿಡೋದಾಗಿದ್ರೆ, ನಮ್ಮ ತನ್ನ ಹಟ್ಟಿಯಲ್ಲಿ ಇಟ್ಕೊಂಡು ಆತನ ಕಾಯುವ ದೇವರಾಗಿದ್ದಾನೆ. ಆಮೆನ್. ಲುಕ್ ಅಟ್ ದಿಸ್ ಪಿಕ್ಚರ್. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳ್ತಿದೆ, ಏನಂತೆ, ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದ ಆತನು ಅವರಿಗೆ ಕುರುಬನಂತಿದ್ದು ಜೀವ ಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ, ಲುಕ್ ಅಟ್ ದಿಸ್ ಪಿಕ್ಚರ್, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಿಗೆ ನಡೆಸ್ತಾನಂತೆ ಅವರಿಗೆ? ಜೀವ ಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ನೋಡ್ರಿ, ನೀರಿದೆ. ಎಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಆ ಮರಿಗಳನ್ನ? ನೀರಿನ ಬಳಿಗೆ ಕರ್ಕೊಂಡು ಬಂದಿದ್ದಾನೆ. ವಾಕ್ಯ ನೋಡ್ರಿ, ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಸಿಂಹಾಸನದ ಮಧ್ಯದಲ್ಲಿ ಯಜ್ಞದ ಕುರಿಯಾಗಿರುವ ಆತನು.
ಈ ಪ್ರಕಟಣೆ ಗ್ರಂಥದಲ್ಲಿ ಬರುವಂತ ಯಾರಾತನಾಗಿದ್ದಾನಂದ್ರೆ ಆಲ್ರೆಡಿ ಯಜ್ಞದ ಕುರಿಯಾಗಿ ಆತನು ಮರಣ ಹೊಂದಿ ಪುನರುತ್ಥಾನ ಹೊಂದಿದಂತ ಯಜ್ಞದ ಕುರಿಯಾದ ಹಲ್ಲೆಲೂಯಾ. ಪುನರುತ್ಥಾನಗೊಂಡಿರುವಂತಹ ಸ್ವಾಮಿ. ಇನ್ನ ಈಸ್ ನಾಟ್ ಎ ಲ್ಯಾಮ್, ಸ್ಲೈನ್ ಲ್ಯಾಮ್ ಅಂದ್ರೆ ಕೊಯ್ಯಲ್ಪಟ್ಟ ಕುರಿ ಆತನಲ್ಲ, ಆತನು ಪುನರುತ್ಥಾನ ಹೊಂದಿದ ಮಹಿಮೆಯ ಕುರಿ. ಆ ಯಜ್ಞದ ಕುರಿಯಾದ ಆತನು ಈಗ ಅವ್ರಿಗೆ ಹೆಂಗಿದಾನಂತೆ, ಕುರುಬನಂತಿದ್ದಾನೆ ಎಂಬುದಾಗಿ ನಡೆಸುವಾತನು, ಕಾಯುವಾತನು, ಪ್ರಾಣ ಕೊಟ್ಟಾತನು, ಪ್ರಾಣವನ್ನ ಪುನರುತ್ಥಾನಗೊಳಿಸಿದಂತ ನಮ್ಮನ್ನೆಲ್ಲರನ್ನ ಕಾಯುವಂತವನು, ನಮ್ಮ ಬಾಗಿಲ ಬಳಿಯಲ್ಲಿ ನಿಂತಿರುವ ಆತನು ಯಾರಾಗಿದ್ದಾನೆ? ಕುರುಬನಾಗಿದ್ದಾನೆ. ಈಗ ಆ ಕುರುಬ ನಮ್ಮನ್ನು ಎಲ್ಲಿಗೆ ನಡೆಸಲಿಕ್ಕೆ ಇಷ್ಟಪಡ್ತಾನೆ? ವಾಕ್ಯ ಹೇಳ್ತಿದೆ, ಜೀವ ಜಲದ ವಾರ್ತೆಗಳು. ವಿಶ್ರಾಂತಿಕರವಾದ ನೀರಲ್ಲ, ವಿಶ್ರಾಂತಿಕರವಾದ ನೀರಲ್ಲ. ಎಂತ ನೀರು ಇದೆ ಈಗ? ಜೋರಾಗಿ ಎಂತ ಜಲ? ಜೀವ ಜಲ. ಒಂದ್ಸರಿ ನಾವು ಸೋಮಣ್ಣ ಅವರೆಲ್ಲರೂ ಊಟ ಮಾಡ್ತಾ ಇದ್ವಿ. ನನಗೆ ಬಿಕ್ಕತ್ತು, ನಾನು ಸ್ವಲ್ಪ ಊಟ ಮಾಡ್ಬೇಕಾದ್ರೆ ಬಿಕ್ಕತ್ತಿರ ಜಲ್ದಿ ಹೋಗೋದಿಲ್ಲ, ತಕ್ಷಣ ನೀರು ಬೇಕು ನನಗೆ. ನೀರು ಇರಲಿಲ್ಲ. ಓಕೆ, ಇನ್ನೊಂದು ಡೈಲಾಗ್ ಹೊಡೆದು ನನಗೆ, ಅಪ್ಪ ಯಾರು ಜೀವ ಜಲ ಕೊಡ್ರು ಅಂದ ತಕ್ಷಣ ಏನೋ ಬಾಟ್ಲಿ ಸ್ವಲ್ಪ ನೀರು ಇತ್ತ, ಭಾಷೆ ಇದೆ ಜೀವ ಜಲ ಅಲ್ಲ, ಸದ್ಯಕ್ಕೆ ಸುಧಾರಿಸ್ಕೊಳ್ಳೋ ಜಲ ಸುಧಾರಿಸ್ಕೊಳ್ರಿ ಬಾಯಲ್ಲಿ ಸ್ವಲ್ಪ ನೀರು ಹಾಕಿದ. ರಿಯಲಿ ಆ ಸುಧಾರಿಸ್ಕೊಳ್ಳೋ ಜಲ ಒಳಗೋಗಿದ ತಕ್ಷಣ ಅದು ಒಂದು ನಿಮಿಷ ನಂದು ಇಚ್ಚಿಗೆ ಬರ್ತಿತ್ತಲ್ಲ, ನನಗೆ ಒಂಥರ ಆಗ್ತಾ ಇಲ್ಲ ನನಗೆ. ಅದು ತಕ್ಷಣ ನಿಲ್ಬೇಕಾಗಿತ್ತು ನನಗೆ. ಏನು ಹೇಳ್ತಿದ್ದೆ, ಇದು ಸುಧಾರಿಸ್ಕೊಳ್ಳೋ ಜಲ ಸುಧಾರಿಸ್ಕೊಳ್ಳೋದು ಇಷ್ಟೇ ನೀರಿತ್ತು ಅದು ಕೊಟ್ಟ. ರಿಯಲಿ ಆ ನೀರು ಕುಡಿದ ಮೇಲೆ ನನಗೆ ಹೆಂಗೆ ಅನ್ನಿಸ್ತಾ ಅಂದರೆ, ನೀರಿನ ಮೇಲೆ ನನಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಅದು ದೇವರು ನಮಗೆ ವಾಗ್ದಾನ ಮಾಡಿದ ಯಾವುದಂದ್ರೆ ಜೀವದ ಜಲ. ಜೀವದ ಜಲ ಅಂದ್ರೆ ಏನು? ಒಂದು ಸಲ ಜೀವದ ಜಲ ನಾವು ಕುಡಿಯುವಾಗ ಏನಾಗ್ತದೆ ಹೇಳ್ರಿ? ಏನಾಗ್ತಿದೆ? ಶಾಶ್ವತವಾಗಿ ನಾವು ಬದುಕುವವರಾಗಿದ್ದೇವೆ. ಆಮೆನ್. ಹೇಗೆ ಬದುಕ್ತೇವೆ ನಾವು? ಶಾಶ್ವತವಾಗಿ ನಾವು ಬದುಕುವಂತವರಾಗಿದ್ದೇವೆ. ಯಾರಿಗೂ ಸಾಯಲಿಕ್ಕೆ ಇಷ್ಟ ಇಲ್ಲ. ಆದ್ರೆ ಇದು ಯಾವ ಜೀವ ಅಂತಂದ್ರೆ, ಇದು ನಿತ್ಯವಾಗಿ ನಾವು ಪಡ್ಕೊಳ್ಳುವಂತ ಜೀವ. ಇದು ಆತನ ಕೈಯಲ್ಲಿರ್ರಿ ಸಾಕು. ನೀವು ಮೊದಲನೇ ಪಿಕ್ಚರ್ ನೋಡಿದ್ರಲ್ಲ, ಆ ಸಣ್ಣ ಕುರಿಮರಿ, ವೈಟ್ ಕುರಿಮರಿ, ಆತನ ಕೈಯಲ್ಲಿ ಇದ್ರೆ ಸಾಕು, ಆತನ ಎಲ್ಲಿ ನಡೆಸ್ತಾನೆ? ಓಕೆ, ಜೀವ ಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ಈ ಭೂಲೋಕದಲ್ಲಿ ನಾವಿಟ್ಟಂತ ಎಲ್ಲ ಕಣ್ಣೀರನ್ನ ಒರೆಸಿ ಒನ್ಸ್ ಫಾರ್ ಆಲ್ ದೇವರು ನಮಗೆ ಆ ಜೀವ ಜಲವನ್ನು ಕೊಟ್ಟು ನಮ್ಮ ನಡೆಸುವಂತ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈ ಕುರುಬ ಯಾರಿದ್ರಿ? ಯಾರು ಈ ಕುರುಬ? ಯಾರು? ಜೀವ ಜಲ ಕೊಡುವ ಕುರುಬ. ಎಂತ ಕುರುಬ? ಜೀವ ಜಲ ಕೊಡುವ ಕುರುಬ. ಹಲ್ಲೆಲೂಯಾ. ಯಾರು ಆತನ ನಾವು ಆರಾಧಿಸ್ಲಿಕ್ಕೆ ಬಂದಿದ್ದೇವೋ ಆತ ನಮಗೆ ವಾಗ್ದಾನ ಮಾಡಿದಂತ ವಾಗ್ದಾನ ಏನಂದ್ರೆ, ಪರಲೋಕದಲ್ಲಿ ಜೀವ ಜಲದ ಒರತೆಗಳಲ್ಲಿದೆ, ಅಲ್ಲಿ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ. ಆಮೆನ್, ಆಮೆನ್. ವಾಹ್. See this. ಕರ್ತನಾದ ಯೆಹೋವ, ಎಹೆಜ್ಕೇಲ 34:11 ಅಲ್ಲಿ ಹೇಳ್ತಿದೆ ಏನಂತೆ? ಕರ್ತನಾದ ಯೆಹೋವ ನಿಂತಿರುತ್ತಾನೆ. ಆಹಾ, ನಾನೇ ನನ್ನ ಕುರಿಗಳನ್ನ ಹಿಂಬಾಲಿಸಿ ಹುಡುಕುವೆನು. ಎಲ್ಲರೂ ಎಂತ ಕುರುಬ? ಹಿಂಬಾಲಿಸುವ ಕುರುಬ. ಎಂತ ಕುರುಬ? ಹಿಂಬಾಲಿಸುವ ಕುರುಬ. ನಮ್ಮನ್ನು ಹಿಂಬಾಲಿಸುವ ಕುರುಬ. ಒಂದು ವೇಳೆ ನಾವು ತಪ್ಪಿಸ್ಕೊಂಡು ಹೋಗೋದಾಗಿದ್ರೆ ಆತನು ಸಾಧ್ಯವಾದಷ್ಟು ಹುಡುಕುವ ಕುರುಬನಾಗಿದ್ದಾನೆ. ಅದಕ್ಕೆ ಸ್ವಾಮಿ ಒಂದು ಸಾಮ್ಯ ಹೇಳ್ತಾರೆ. ಓಕೆ, ಒಬ್ಬನಿಗೆ 100 ಕುರಿಗಳಿರಲಾಗಿ ಒಂದು ಕುರಿ ತಪ್ಪಿಸ್ಕೊಂಡು ಹೋದ್ರೆ ಆ 99 ಕುರಿಗಳನ್ನ ಬಿಟ್ಟು ಒಂದು ಕುರಿಗೋಸ್ಕರ ಅವನು ಏನ್ ಮಾಡ್ತಾನೆ? ಹುಡುಕಿಕೊಂಡು ಹೋಗ್ತಾನೆ. ಅದು ಸಿಕ್ಕಿದ ಮೇಲೆ ಏನ್ ಮಾಡ್ತಾನಂತೆ? ತನ್ನ ಹೆಗಲ ಮೇಲೆ ಹಾಕೊಂಡು ಬಂದು ಎಲ್ಲವನ್ನ ಕರೆಸಿ ಅವನು ಏನ್ ಮಾಡ್ತಾನೆ ಅಂದ್ರೆ, ಕಳೆದು ಹೋಗಿದ್ದು ನನಗೆ ಸಿಕ್ತು. ಕಳೆದು ಹೋಗಿದ್ದು ನನಗೆ ಸಿಕ್ತು ಅನ್ನೋದಕ್ಕೆ ಸಂತೋಷ ಪಡ್ತಾನಂತೆ. ಅದಕ್ಕೆ ವಾಗ್ದಾನ ಪೂರ್ವಕವಾದಂತ ಎಹೆಜ್ಕೇಲನು ಪ್ರವಾದಿ ಅವಾಗಿನ ಹತ್ರ ಬರೀತಾ ಇದ್ದಾನೆ, ಕರ್ತನಾದ ಯೆಹೋವನು ಯಾರಾಗಿದ್ದಾನೆ? ಓಕೆ, ಹುಡುಕಿಕೊಂಡು ಬರುವ, ಹಿಂಬಾಲಿಸಿಕೊಂಡು ಬರುವ, ನಮ್ಮನ್ನು ಹುಡುಕುವ, ನಮ್ಮನ್ನು ಕಂಡುಕೊಳ್ಳುವ ಕುರುಬನಾಗಿದ್ದಾನೆ. ಆಮೇಲೆ ನಾನು ಮಾತಾಡ್ತೀನಿ, ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ. ದೇವರು ನಮ್ಮನ್ನು ಹಿಂಬಾಲಿಸುವಾಗ ಓಕೆ ನಾವು ಆತನ ಸಿಕ್ಕಿಬಿಡೋಣ. ದೇವರು ನಮ್ಮನ್ನು ಹುಡುಕುವಾಗ ನಾವು ಆತನ ಸಿಕ್ಕಿಬಿಡೋಣ. ದೇವರು ನಮ್ಮನ್ನು ಕಂಡುಕೊಳ್ಳುವಾಗ ನಾವು ಆತನ ಕೈಗೆ ಸಿಕ್ಕಿಬಿಡೋಣ.
ಒಂದು ವೇಳೆ ತಪ್ಪಿಸ್ಕೊಂಡು ಹೋಗೋದಾಗಿದ್ರೆ ನಾನು ಮಾತಾಡ್ತೀನಿ ನೋಡಿ. ಓಕೆ, ಎಲ್ಲಿ ಕುರಿ ಹಿಂಡು ಹೋಗ್ತಾ ಇರ್ತದೋ ಕೆಲವು ಅಂತರದಲ್ಲಿ, ಕೆಲವು ದೂರದಲ್ಲಿ ತೋಳಗಳು ಕೂಡ ಬರ್ತಾ ಇರ್ತವೆ, ನರಿಗಳು ಬರ್ತಾ ಇರ್ತವೆ, ಚಿರತೆಗಳು ಬರ್ತಾ ಇರ್ತವೆ, ಹುಲಿಗಳು ಬರ್ತಾ ಇರ್ತವೆ, ಸಿಂಹವೂ ಬರ್ತಾ ಇರ್ತದೆ. ಹಲೋ, ಆತನ ಹಿಂಡಾಗಿ ನಾವು ಹೋಗ್ಬೇಕಾದ್ರೆ ಆತನ ಜೊತೆಲಿ ಇರೋಣ, ಆ ಒಂದು ಟೆರಿಟರಿ ಒಳಗಡೆ ನಾವಿರೋಣ. ಒಂದು ವೇಳೆ ನಾವು ತಪ್ಪಿಸ್ಕೊಂಡು ಹೋಗೋದಾಗಿದ್ರೆ ಅಪಾಯ ಅಂತ ಕಟ್ಟಿಟ್ಟಿದ್ದಾರೆ. ನಾನು ನಿಮ್ಮೊಂದು ಘಟನೆ ಹೇಳಿದ್ನಲ್ಲ, ಆಟೋದಲ್ಲಿ ಬಂದು ಆ ಕುರಿನ ತಗೊಂಡು ಹೋಗ್ಬಿಟ್ರೆ ಅಂತೀನಿ. ಏನು ಫಾಸ್ಟಾಗಿ ತಗೊಂಡು ಹೋದ್ರೆ ಬಂದ್ರೆ ಅದನ್ನ ಜಸ್ಟ್ ಹಿಂಗೆ ನೋಡ್ತಾ ಇದ್ದಾರೆ, ಅದನ್ನ ತಪ್ಸ್ಕೊಂಡು ಹೋಗ್ರೆ ಕುರಿಲಿ ಏನು ತಪ್ಸ್ಕೊಂಡಾಗಿತ್ತು ಅಂತ ಹೇಳಿದ ತಕ್ಷಣ ಹಿಡ್ಕ ಅಂದ ತಕ್ಷಣ ಸೀದಾ ಅದ್ರ ಹತ್ರ ಹೋದ ಕಪ್ಪ ಅಂತ ಅದು ಹಿಡ್ಬಿಟ್ಟ. ಅದನ್ನ ಹಿಡ್ದೇ ಇದೆ, ಅವನ ಹತ್ರ ಟವಲ್ ಇತ್ತು, ಟವಲ್ ತೊಗೊಂಡು ಅದು ಮುಖಕ್ಕೆ ಸುತ್ತಬಿಟ್ಟಾಗೆ, ಮುಖಕ್ಕೆ ಕಟ್ಟಿ ಹಿಂಗೆ ಕಟ್ಬಿಟ್ಟಾಗೆ, ಕಟ್ಟಿ ಐತೆ ಆಟೋದಲ್ಲಿ ಹಾಕೊಂಡು ರೈಟ್. ಎಕ್ಸಾಕ್ಟ್ಲಿ ರೀ, ನಾವು ಕೂಡ ತಪ್ಸ್ಕೊಂಡು ಹೋಗೋದಾಗಿದ್ರೆ ಇಂಥದೇ ಪರಿಸ್ಥಿತಿ ನಾವು ಎದುರಿಸ್ಬೇಕಾಗ್ತದೆ. ಅದಕ್ಕೆ ಆತನು ಹುಡುಕುವಾಗ ಆತನ ಕೈಗೆ ನಾವು ಸಿಕ್ಬಿಡೋಣ. ಆಮೇಲೆ ಆತ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಾಗ ನಾವು ಆತನ ಕೈಗೆ ನಾವು ಸಿಕ್ಬಿಡೋಣ. ಲುಕ್ ಅಟ್ ದಿಸ್ ಪಿಕ್ಚರ್. ಏನ್ ಹೇಳ್ತದೆ ಇದು? ಇಸ್ರಾಯೇಲನ್ನು ಕಾಯುವ ಕುರುಬನೇ ಕಿವಿಗಳು, ಯೋಸೇಫರ ವಂಶದವರನ್ನ ಕುರಿ ಹಿಂಡಿನಂತೆ ಕರತಂದವನೇ, ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವ ಆತನೇ ಪ್ರಕಾಶಿಸು. ವಾ, ಹೆಂಗ್ ಕರ್ಕೊಂಡ್ಬಂದಂತೆ ದೇವರು ಅದನ್ನ. ಇಸ್ರಾಯೇಲನ್ನ ಕಾಯುವ ಕುರುಬನೇ ಕಿವಿಗಳು, ಯೋಸೇಫನ ವಂಶದವರ ಕುರಿ ಹಿಂಡಿನಂತೆ ಕರೆತಂದವನೇ. ವಾ, ಇವತ್ತು ದೊಡ್ಡ ದೇವರು ನಮ್ಮನ್ನೆಲ್ಲರೂ ಹಿಂಗೆ ಕರೆತಂದಿದ್ದಾನೆ. ಒಂದು ದೊಡ್ಡ ಹಿಂಡಾಗಿ ದೇವರು ಇವತ್ತು ಅವನ್ನ ಕರೆತಂದು, ಓಕೆ, ನಾವು ಕೂಗುವಾಗ ನಮಗೆ ಕಿವಿಗೊಡುವ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ. ಈ ಕುರುಬ ಯಾರು ಹೇಳ್ರಿ? ಕಿವಿ ಕೊಡುವ ಕುರುಬ. ಅದು ಕೀರ್ತನೆಗೆ ಅವನು ಬರೀತಾನೆ, ಸ್ವಾಮಿ ಕಿವಿ ಕೊಡಪ್ಪ. ಕುರಿ ಹಿಂಡಿನಿಂದ ನೀ ಕರ್ಕೊಂಡು ಬಂದಿದ್ದೀಯಾ, ಕಿವಿ ಕೊಡು. ಆತನ ಮುಂದಾಗಿ ನಡೆದು ಬರ್ತಾ ಇರ್ಬೋದು, ಆತನ ಕಿವಿ ಮಾತ್ರ ನೋಡ್ರಿ, ಈ ಒಬ್ಬ ಕುರುಬನ ಕಿವಿ ಹಿಂದ್ಗಡೆ ಎಲ್ಲ ಕುರಿಗಳು ಎಲ್ಲೆಲ್ಲಿ ಯಾವ್ದು ಕೂಗ್ತಾ ಐತೆ ಯಾವ್ದು ಕೂಗ್ತಾ ಇಲ್ಲ ಅಂತಂದ್ರೆ ಎಲ್ಲ ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ. ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ. ಯಾವ ಕುರಿಗಳು ಕೂಗ್ತಾ ಇದೆ, ಯಾವ್ದು ಕೂಗ್ತಾ ಇದೆ, ಎಲ್ಲರ ಸ್ವರವು ಆತನ ಕೇಳಿಸಿಕೊಳ್ಳುತ್ತದೆ. ಎಲ್ಲರ ಸ್ವರವನ್ನು ಆತನು ಬಲ್ಲಾತನಾಗಿದ್ದಾನೆ. ಎಲ್ಲರ ಕೂಗನ್ನು ಆತನು ಬಲ್ಲಾತನಾಗಿದ್ದಾನೆ. ಹೃದಯದಿಂದ ಉಕ್ಕುವ ಎಲ್ಲ ಆ ವಿಜ್ಞಾಪನೆಯ ಕೂಗನ್ನ ದೇವರು ಬಲ್ಲಾತನಾಗಿದ್ದಾನೆ. ಯಾಕಂದ್ರೆ ಆತನು ಒಳ್ಳೆ ಕುರುಬನಾಗಿದ್ದಾನೆ. ಯಾಕಂದ್ರೆ ಆತನು ಪ್ರಾಣ ಕೊಡುವ ಕುರುಬನಾಗಿದ್ದಾನೆ. ಯಾಕಂದ್ರೆ ಆತನು ಮುದ್ದು ಮಾಡುವ ಕುರುಬನಾತನಾಗಿದ್ದಾನೆ. ಯಾಕಂದ್ರೆ ಆತನು ಒಡಂಬಡಿಕೆಯನ್ನ ಶಾಶ್ವತವಾಗಿ ಸ್ಥಾಪಿಸಿದಂತ ಕುರುಬನಾತನಾಗಿದ್ದಾನೆ. ಹಿಂಬಾಲಿಸಿಕೊಂಡು ಬರುವ ಕುರುಬನಾತನಾಗಿದ್ದಾನೆ. ಬಾಗಿಲಾಗಿರುವ ಆತ ಕುರುಬನಾತನಾಗಿದ್ದಾನೆ. ಆಮೇಲೆ ಎಲ್ಲರೆಡ್ರಿ ಕಿವಿಗೊಡುವ ಕುರುಬ. ಅದಕ್ಕೆ ಕೀರ್ತನೆಗಳನ್ನು ಬರೀತಾ ಇದ್ದಾರೆ, ಸ್ವಾಮಿ ಕಿವಿ ಕೊಡು. ಎಸ್, ಆತನ ಕಿವಿಗೊಡುವ ಕುರುಬನಾಗಿದ್ದಾನೆ. ಆಮೇಲೆ ನಾವು ಕೂಡ ಒಂದು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಈ ನಿನ್ನ ಸಣ್ಣ ಕುರಿಯ ಸ್ವರವನ್ನ ನೀನು ಕೇಳು. ಹಲ್ಲೆಲೂಯಾ. ಲಾರ್ಡ್, ಹಿಯರ್ ಮೈ ವಾಟ್ ಸ್ಮಾಲ್ ವಾಯ್ಸ್. ನನ್ನ ಹೃದಯದಿಂದ ಉಕ್ಕುವ ಒಂದು ಸ್ವರವನ್ನು ನೀನು ಕೇಳುವುದಾಗಿ ನಾವು ಕೂಗುವುದಾಗಿರೋಣ. ಆಮೆನ್. ಹಲ್ಲೆಲೂಯಾ. ಯೇಸು ನನ್ನ ಕುರುಬನಾಗಿದ್ದಾನೆ. ಯೇಸು ನನ್ನ ಕುರುಬನಾಗಿದ್ದಾನೆ. ಆಮೆನ್.